ಅವಲೋಕನ ಮಾಡಿದ್ರೆ ಅದರ ಬಗ್ಗೆ ಏನು? ಕಳೆದ ಒಂದು ವಾರದಿಂದ ಗೋಕಾಕ ಪಟ್ಟಣ ಮತ್ತು ಸುತ್ತಮುತ್ತ ಪ್ರವಾಹದಿಂದ ತೊಂದರೆಗಳಾಯಿತು ಮತ್ತು ರಸ್ತೆ ಕೂಡ ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಾರೆ ಪೊಲೀಸರು. ಇವತ್ತು ವೀಕ್ಷಣೆ ಮಾಡಿ ಅದನ್ನು ಸರಿ ಮಾಡಿ ಅವತ್ತು ಸಾಯಂಕಾಲವರೆಗೆ ಅಟ್ಲೀಸ್ಟ್ ಬಸ್ ವಿದ್ಯಾರ್ಥಿಗಳಿಗೆ ತೊಂದರೆ ಭಾಳ ಆಗ್ತದೆ. ಬಸ್ಗಳನ್ನು ಬಿಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಬಸ್ ಮಾತ್ರ ಇನ್ನೂ ಪೂರ್ತಿ ಅದನ್ನ ಪ್ರಮಾಣದಲ್ಲಿ PW ಇಂಜಿನಿಯರ್ ವೀಕ್ಷಣೆ ಮಾಡಿ ನಂತರ ಎಲ್ಲ ವೆಹಿಕಲ್ಗೆ ಅನುವು ಮಾಡಿಕೊಡ್ತೀವಿ. ಈಗ ತಾತ್ಪೂರ್ತಿಕವಾಗಿ ಬಸ್ ಇದೆ ಅನುಕೂಲ ಮಾಡ್ತೀವಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಂತ ಮಾಡ್ತೀವಿ. ಈಗ ಹೊಸ ಬ್ರಿಡ್ಜ್ ಸಲಾಗ ಲೋಡ್ಸು ಬ್ರಿಡ್ಜ್ ಆಗಲಿ ಚಿಕ್ಕಳಿ ಬ್ರಿಡ್ಜ್ ಏನು ಹೊಸ ಬ್ರಿಡ್ಜಿಗೆ ಲೋಡ್ಸರು ಶಾಂಕ್ಷನ್ ಆಗಿರೋಲ್ಲ. ಇನ್ನು ಎಸ್ಟಿಮೇಟು ಟೆಂಡರ್ ಆಗಬೇಕು. ಮೋಸ್ಟ್ಲಿ ಒಂದು 2 ವರ್ಷ ಟೈಮ್ ಬೇಕಾಗುತ್ತೆ. ಅದಾದರೆ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಲೋಡ್ಸು ಬ್ರಿಡ್ಜ್. ಸೊ ಈ ಪದೇ ಪದೇ ಪ್ರವಾಹ ಬರೋದ್ರಿಂದ ಸ್ವಲ್ಪ ಇದು ಪ್ರವಾಹ ಪ್ರದೇಶದ ಪೀಡಿತ ಪ್ರದೇಶಗಳಿಗೆ ಸೊ ಜನರು ಬರೀ ಮತ್ತು ಕಾಳಜಿ ಕೇಂದ್ರಕ್ಕೆ ಹೋಗೋದು ಮತ್ತು ಒಳಗೆ ಬರೋದು ನಂತರ ಅವ್ರಿಗೆ ಶಾಶ್ವತ ಪರಿಹಾರ ಕೊಡಲಿಕ್ಕೆ ಏನು? ಶಾಶ್ವತ ಪರಿಹಾರ ಕಷ್ಟ ಅದು ಮಾಡೋದು. ಯಾಕಂದರೆ ನೀರು ಇಲ್ಲಾಂದ್ರೆ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಕಷ್ಟ, ಅವ್ರು ಬಿಟ್ಟು ಬರೋಲ್ಲ. ಮತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದೇ ಸಾರಿ ಬಂದಿತ್ತು 19ರಲ್ಲಿ. ಆದ ನಂತರ ಮೊನ್ನೆ ಸ್ವಲ್ಪ ಮಟ್ಟಿಗೆ ಬಂದಿತ್ತು. ಅವರು ಶಿಫ್ಟಿಂಗ್ ಮಾಡೋದು ಕಷ್ಟ ಇದೆ. ಯಾಕಂದರೆ ಅವ್ರೆಲ್ಲ ಒಪ್ಪಬೇಕಾಗ್ಬೇಕು. ಅವ್ರು ಒಪ್ಪದೇ ನಾವೇನು ಮಾಡಲಿಕ್ಕಾಗಲ್ಲ. ಅವ್ರು ಒಪ್ಪಲೇಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸೊ ಈಗ ರಾಜ್ಯದಲ್ಲಿ ಗೂಢ ಮತ್ತು ಈ ವಾಲ್ಮೀಕಿ ಹಗರಣಗಳ ಜೋರಾಗಿ ನಡೀತದೆ. ಸೊ BJP ಒಂದು ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ ಅವರು ಸಮಾವೇಶಗಳನ್ನು ನೀಡ್ತಾರೆ. ಸೊ ಇದ್ರ ಬಗ್ಗೆ ಅದು ಕಾನೂನು ಹೋರಾಟ ಇದೆ. ಪ್ರತಿಭಟನೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಕಾನೂನು ಹೋರಾಟ ಮಾಡ್ತೀವಿ. ಕಾನೂನು ಮುಖಾಂತರ ತೀರ್ಮಾನ ಕೊಡ್ತೀವಿ.